ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ರಾಮಯ್ಯ ಅನ್ನುವ ಕುಂಬಾರ ಇದ್ದ. ಅವನು ಮಣ್ಣಿನ ಮಡಿಕೆಗಳನ್ನ ಮಾಡಿ ಅದನ್ನ ಪಟ್ಟಣಕ್ಕೆ ತಗೊಂಡು ಹೋಗಿ ವ್ಯಾಪಾರ ಮಾಡ್ತಾ ಇದ್ದ. ಅವನ ಹೆಂಡತಿಯ ಹೆಸರು ಲತಾ. ಲತಾ, ಊಟ ತೆಗೆದು ಮಡಗು, ನಾನು ಮಾರ್ಕೆಟಿಗೆ ಹೋಗ್ಬೇಕು. ಹಾ, ಬಜಾರ್ಗ ಯಾಕ್ರಿ? ಈ ವಾರದಲ್ಲಿ ಮಾಡಿದ ಮಡಿಕೆಗಳನ್ನ ಮಾರ್ಬೇಕಲ್ವಾ, ಅದಕ್ಕೆ ನಾನು ಪಟ್ಟಣಕ್ಕೆ ಹೋಗ್ಬೇಕು. ಆದ್ರೆ ನಾನು ಅಡ್ಗೆ ಮಾಡಿಲ್ಲ ರೀ. ಏನು, ಅಡಿಗೆ ಮಾಡಿಲ್ವಾ? ಯಾಕೆ? ರಾತ್ರಿಯಿಂದನೂ ದೇಹ ತುಂಬಾ ಸುಸ್ತಾಗ್ತಾ ಇದೆ. ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಏನು ಅಡ್ಗೆ ಮಾಡಿಲ್ಲ ರೀ. ಅಯ್ಯಯ್ಯೋ, ಪರವಾಗಿಲ್ಲ, ನಾನು ಹೊರಗಡೆ ಏನಾದರೂ ತಿಂದ್ಕೊಂಡು ಹೋಗ್ತೀನಿ, ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಹಾಗೆ ಹೇಳಿ ರಾಮಯ್ಯ ಅವನ್ ಮಾಡಿದ ಮಡಿಕೆಗಳನ್ನ ಪಟ್ಟಣಕ್ಕೆ ತಗೊಂಡು ಹೋಗಿ ಅದನ್ನ ಮಾರಿ ಹಣ ತಗೊಂಡು ಮನೆಗೆ ವಾಪಸ್ ಬರ್ತಾ ಇದ್ದ. ಅವನು ವಾಪಸ್ ಮನೆಗೆ ಬಂದು ನೋಡಿದಾಗ ಅವನ ಹೆಂಡತಿ ಲತಾ ಮೂರ್ಛೆ ಹೋಗಿ ಕೆಳಗಡೆ ಬಿದ್ದಿದ್ಲು. ಅಯ್ಯಯ್ಯೋ ಲತಾ, ಏನಾಯ್ತು ನಿನಗೆ? ಹಾಗೆ ರಾಮಯ್ಯ ಎಷ್ಟೇ ಎಪ್ಸಿದ್ರು ಲತಾ ಎದ್ದೇಳೇ ಇಲ್ಲ. ಅಯ್ಯಯ್ಯೋ, ನನಗೆ ತುಂಬಾ ಭಯ ಆಗ್ತಾ ಇದೆ, ನಾನು ಪಕ್ಕದ ಮನೆ ವೈದ್ಯಕೀಯನ ಹೋಗಿ ಕರ್ಕೊಂಬರ್ತೀನಿ. ಹಾಗಂತ ರಾಮಯ್ಯ ಪಕ್ಕದ ಮನೆಗೆ ಹೋದ. ಪದ್ಮಮ್ಮ, ನನ್ನ ಹೆಂಡತಿ ಲತಾ ತಲೆ ತಿರುಗಿ ಬಿದ್ದೋಗಿದ್ದಲೆ, ಸ್ವಲ್ಪ ಏನಂತ ಬಂದು ನೋಡಿ. ಅಯ್ಯಯ್ಯೋ, ಹಾಗೇನಾ? ಬನ್ನಿ ಹೋಗಿ ನೋಡೋಣ. ಹಾಗಂತ ಹೇಳಿ ಪದ್ಮ ರಾಮಯ್ಯನ ಮನೆಗೆ ಹೋದ್ರು. ಅಲ್ಲಿ ಲತಾಳ ಕೈ ಹಿಡ್ಕೊಂಡು ಚೆಕ್ ಮಾಡಿ ನೋಡಿದ್ರು. ಹಾ, ಇಲ್ಲಿ ನೋಡು ರಾಮಯ್ಯ, ನೀನ್ ಹೋಗಿ ಸ್ವೀಟ್ ತಗೊಂಡ್ ಬಾ. ಹಾ, ಯಾಕಮ್ಮ, ಏನಾಯ್ತು? ಹಾ, ನಿನ್ ಹೆಂಡತಿ ಇವಾಗ ಗರ್ಭಿಣಿ ಆಗ್ತಾ ಇದ್ದಾಳೆ. ನೀನು ಅಪ್ಪ ಆಗ್ತಿದ್ಯಾ. ಇದು ಎಲ್ರಿಗೂ ಸ್ವೀಟ್ ಕೊಡೋ ಸಮಯ. ತಾಯಿಗೆ ಧನ್ಯವಾದ. ನನ್ನ ಜೀವನದಲ್ಲಿ ಯಾವುದೇ ಒಳ್ಳೇದು ನಡೆದ್ರೂ ಅದಕ್ಕೆ ಕಾರಣ ಆ ತಾಯೇ. ಆ ತಾಯಿ ಇಲ್ಲಂದ್ರೆ ನಾನಿಲ್ಲ. ಹಾ, ಆ ಅಮ್ಮನ ಮೇಲೆ ನೀನಿಟ್ಟಿರೋ ಭಕ್ತಿಯನ್ನ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಉರಿ ಆಗ್ತಾ ಇದೆ. ನೀನು ಇದೇ ರೀತಿ ಅಮ್ಮನಿಗೆ ಯಾವಾಗ್ಲೂ ಪೂಜೆ ಮಾಡ್ತಾ ಇರು. ಇನ್ನೊಂದ್ ವಿಷಯ, ಲತಾ ತುಂಬಾ ಆರೋಗ್ಯವಾಗಿದ್ದಾಳೆ. ಅವಳಿಗೆ ವಿಶ್ರಾಂತಿ ತುಂಬಾ ಮುಖ್ಯ. ಅವಳನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೋ. ಹಾ, ಸರಿ ಅಮ್ಮ. ಹಾಗೆ ರಾಮಯ್ಯನ ಹತ್ತಿರ ಒಂದು ಒಳ್ಳೆ ವಿಷಯವನ್ನ ಹೇಳಿ ಪದ್ಮ ಅಲ್ಲಿಂದ ಹೋದ್ರು. ನೋಡ್ದಲ್ಲ ಲತಾ, ನೀನು ಕೇಳ್ದ ಪದ್ಮಮ್ಮ ಹೇಳಿದು, ಇನ್ನು ಮುಂದೆ ನೀನು ಜೋಪಾನವಾಗಿ ಇರಬೇಕು. ಹಾಗೆ ನಿನಗೆ ತಿನ್ಲಿಕ್ಕೆ ಏನು ಬೇಕಂದ್ರೂ ಕೇಳು, ನಾನು ಹೋಗಿ ತಗೊಂಬಂದು ಕೊಡ್ತೀನಿ. ಹಾ, ಆಯ್ತು ರೀ. ಹಾಗೆ ರಾಮಯ್ಯ ಪದ್ಮಳಿಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ಬರೋದಕ್ಕೋಸ್ಕರ ಸಂತೆಗೆ ಹೋದ. ಸ್ವಲ್ಪ ಸಮಯದಲ್ಲಿ ಅವಳಿಗೆ ಬೇಕಾಗಿರುವ ಹಣ್ಣುಗಳನ್ನ ತಗೊಂಡ್ ಮನೆಗೆ ಬಂದ. ಅಯ್ಯೋ, ಇಷ್ಟು ಹಣ್ಣುಗಳು ಯಾಕ್ರಿ? ಏನೋ ಒಂದೆರಡು ಮೂರು ತಗೊಂಡಿದ್ರೆ ಸಾಲ್ತಿರ್ಲಿಲ್ವಾ? ಅರೆ, ನೀನು ತುಂಬನೇ ಸುಸ್ತಾಗಿದ್ದೀಯಾ. ಈ ಥರ ಹಣ್ಣುಗಳನ್ನ ತಿಂದರೆ ನಿನಗೆ ಹುಷಾರಾಗುತ್ತೆ. ಚೆನ್ನಾಗಿ ಹಣ್ಣುಗಳನ್ನ ತಿನ್ನು. ಹೀಗೆ ನೀವು ನನ್ನ ಜೊತೆನೆ ಕೂತ್ಕೊಂಡಿದ್ರೆ ಹೇಗ್ರಿ? ನೀವು ಹೋಗಿ ಮಡಿಕೆಗಳನ್ನ ತಯಾರು ಮಾಡಿ. ಹಾ, ಆ ದುರ್ಗಾ ಮಾತೆ ನಮ್ಮ ಬದುಕಲ್ಲಿ ಹೊಸ ಬೆಳಕನ್ನು ಕೊಟ್ಟಿದ್ದಾರೆ. ನಮಗೆ ಹುಟ್ಟ ಮಕ್ಕಳಿಗೆ ನಾವು ಕಷ್ಟಪಟ್ಟು ದುಡಿಬೇಕು. ಆವಾಗಲೇ ಅವರಿಗೆ ನಾವು ಒಂದು ಒಳ್ಳೆ ಭವಿಷ್ಯನೇ ಕೊಡ್ಲಿಕ್ಕಾಗೋದು. ಹಾ, ನೀವು ಹೀಗೆ ಮಾಡ್ತಾ ಇದ್ರೆ ಮತ್ತೆ ತುಂಬಾ ಕಷ್ಟಪಡ್ಬೇಕಾಗುತ್ತೆ. ಹುಟ್ಟ ಮಗಿಗೋಸ್ಕರ ನಾನು ಎಷ್ಟು ಬೇಕಾದರೂ ಕಷ್ಟಪಡ್ತೀನಿ. ಹಾಗೆ ಲತಾ ರಾಮಯ್ಯ ಹುಟ್ಟು ಮಗುಗೋಸ್ಕರ ಅವರು ಕನಸು ಕಾಣ್ತಾ ಇದ್ರು. ಲತಾಗೆ ಹೆರಿಗೆ ನೋವು ಶುರುವಾಯ್ತು. ಹೆರಿಗೆ ನೋವು ಬಂತು ಕಾಣಿಸುತ್ತೆ. ನಾನು ಇವಾಗಲೂ ಹೋಗಿ ಪದ್ಮಮ್ಮನ ಕರ್ಕೊಂಬರ್ತೀನಿ. ಪದ್ಮಮ್ಮ, ಅವಳಿಗೆ ಹೆರಿಗೆ ನೋವು ಬಂದಿದೆ, ನೀವು ಬಂದು ನೋಡಿ. ಆವಾಗ ಪದ್ಮ ರಾಮಯ್ಯನ ಮನೆಗೆ ಹೋದ್ರು. ಇವಾಗಿನ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟ ಇದೆ. ತಾಯಿ ಮಗು ಇಬ್ರು ಕೂಡ ನಮ್ಗೆ ಸಿಗದೆ ಹೋಗ್ಬೋದು. ಪಾಪ ಲತಾ ನೋವನ್ನ ತಡ್ಕೊಳಕಾಗ್ದೆ ಜ್ಞಾನ ತಪ್ಪಿದ್ಲು. ಅಯ್ಯಯ್ಯೋ, ಏನಿದು ದುರ್ಗಾ ಮಾತೆ, ನನ್ನ ಎಲ್ಲ ವಿಷಯದಲ್ಲಿ ನೀನೇ ಸಹಾಯ ಮಾಡಿರೋದು. ಇವಾಗ ಈ ಕಷ್ಟದಲ್ಲಿ ನೀನೇ ಅಮ್ಮ ನನಗೆ ಸಹಾಯ ಮಾಡಬೇಕು. ಹಾಗೆ ರಾಮಯ್ಯ ದುರ್ಗಾಮಾತೆಯ ಹತ್ತಿರ ಬೇಡ್ಕೊಂಡ. ಆವಾಗ ಮೂರ್ಛೆ ಹೋಗಿದ್ದ ಲತಾ ಕಣ್ಣು ತೆರೆದು ನೋಡಿದ್ಲು. ಹಾ, ಲತಾ ಎದ್ಬಿಟ್ಲು. ಇನ್ನು ಹೆರಿಗೆನು ಸುಲಭವಾಗಿ ಆಗುತ್ತೆ. ಹಾಗೆ ಪದ್ಮ ಲತಾ ಹಾಗೂ ಲತಾಳ ಮಗುವನ್ನು ಕಾಪಾಡಿದ್ರು. ಇಲ್ಲಿ ನೋಡು ರಾಮಯ್ಯ, ನಿನ್ಗೆ ಗಂಡು ಮಗು ಹುಟ್ಟಿದೆ. ನಿನಗಿನ್ನೂ ಒಳ್ಳೇದೇ ನಡೆಯುತ್ತೆ. ಹಾ, ಎಲ್ಲ ದುರ್ಗಾ ಮಾತೆಯ ಕೃಪೆ. ಹೌದು, ಆ ದುರ್ಗಮ್ಮನ ಹೆಸರನ್ನ ಹೇಳಿದ ತಕ್ಷಣ ತಾಯಿನೂ ಮಗುನು ನಮ್ಗೆ ಆರೋಗ್ಯವಾಗಿ ಸಿಕ್ಕಿದ್ರು. ಇದೆಲ್ಲನೂ ಅಮ್ಮನವ್ರದ್ದು ದಯೆಯಿಂದ. ಹಾಗೆ ರಾಮಯ್ಯ ಲತಾ ಹಾಗೂ ಮಗುನ ಜೋಪಾನವಾಗಿ ನೋಡ್ಕೊಂಡ. ಮಗು ಒಂದಿನ ಆಟಾಡ್ತಾ ಇದ್ದ. ಈ ಕಡೆ ರಾಮಯ್ಯ ಮಡಿಕೆ ಮಾಡೋದಕ್ಕೋಸ್ಕರ ಮಣ್ಣನ್ನ ಮೆಟ್ತಾ ಇದ್ದ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಅವನು ದುರ್ಗಾಮಾತೆಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದ. ಆವಾಗ ಆಟಾಡ್ತಾ ಇದ್ದ ಮಗು ಆ ಕೆಸರಿನ ಹತ್ತಿರ ಬಂದ್ಬಿಡ್ತು. ಅದನ್ನ ಅವನು ಗಮನಿಸ್ಲೇ ಇಲ್ಲ. ಮಗುನ ಕೂಡ ಮೆಟ್ಟೆ ಬಿಟ್ಟ. ಅಷ್ಟೇ, ಸ್ವಲ್ಪ ಸಮಯದಲ್ಲೇ ಮಗು ಅದರ ಪ್ರಾಣವನ್ನ ಬಿಟ್ಬಿಡ್ತು. ಅಯ್ಯಯ್ಯೋ, ಏನ್ ಕೆಲ್ಸ ಮಾಡ್ಬಿಟ್ರಿ? ಮಗುನ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ವಾ? ಅಯ್ಯಯ್ಯೋ, ಏನಿದು ಅಮ್ಮ ದುರ್ಗಾ ಮಾತೆ, ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ನನ್ನ ಮಗನ ಗಮನಿಸಲೇ ಇಲ್ಲ, ಮೆಟ್ಟುಬಿಟ್ಟೆ. ನೀನೇ ನನ್ನ ಮಗನ ಕಾಪಾಡಬೇಕು. ಹಾಗಂತ ಬೇಡ್ಕೊಂಡಾಗ ಮಗುವಿನ ಸಮೇತ ದುರ್ಗಾಮಾತೆ ಬಂದ್ರು. ನಿಂದು ಭಕ್ತಿ ಪಾರ್ವಸ ನಂಗೆ ತುಂಬಾ ಇಷ್ಟ ಆಯ್ತು. ತಗೋ, ನಿನ್ ಮಗುಗೆ ಏನೂ ಆಗ್ಲಿಲ್ಲ. ಹಾಗೆ ಮಗುವನ್ನು ಲತಾ ಹತ್ರ ಒಪ್ಸಿ ಅವರೆಲ್ಲರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.